ನಮಸ್ಕಾರ. ಆಧ್ಯಾತ್ಮಿಕ ಅನುಭವಗಳು, ಮೆದುಳಿನ ಸೃಷ್ಟಿ, ಸಂಶೋಧನೆ ಮತ್ತು ವಿವರಣೆಗಳು. ಆಧ್ಯಾತ್ಮಿಕ ಅನುಭವಗಳು ಮಾನವ ಚೇತನದ ಅತ್ಯಂತ ಆಳವಾದ ಅನುಭವಗಳಲ್ಲಿ ಒಂದು ಅಂತ ಪರಿಗಣಿಸಲಾಗ್ತಾ ಇದೆ. ದೈವ ಸನ್ನಿಧಿಯ ಭಾವನೆ, ದೇಹಾತೀತ ಅನುಭವ, ಸಮಾಧಿ ಸ್ಥಿತಿ, ಪರಮಾನಂದ, ಏಕತ್ವದ ಅನುಭವ ಮುಂತಾದವುಗಳನ್ನು ಅನೇಕ ಧಾರ್ಮಿಕ ಮತ್ತು ತತ್ವಶಾಸ್ತ್ರೀಯ ಪರಂಪರೆಗಳು ಅಮೂರ್ತ ಅಥವಾ ಅತೀಂದ್ರಿಯ ಮೂಲಗಳಿಗೆ ಸಂಬಂಧಿಸ್ತವೆ. ಮಾನವ ಇತಿಹಾಸದ ಎಲ್ಲ ಸಂಸ್ಕೃತಿ ನಾಗರಿಕತೆಗಳಲ್ಲೂ ಕೂಡ ಆಧ್ಯಾತ್ಮಿಕ ಅನುಭವಗಳಿಗೆ ವಿಶೇಷವಾದಂಥ ಸ್ಥಾನ ಇದೆ. ಧ್ಯಾನ, ಜಪ, ಪ್ರಾರ್ಥನೆ, ತಪಸ್ಸು, ಸಾಮೂಹಿಕ ಆರಾಧನೆ ಮತ್ತು ಮೌನ ಚಿಂತನೆಗಳ ಸಂದರ್ಭದಲ್ಲಿ ವ್ಯಕ್ತಿಗಳು ಅತೀತವಾದಂಥ ದಿವ್ಯವಾದಂಥ ಅಪಾರ ಏಕತ್ವದ ಅನುಭವವನ್ನು ತಾವು ಪಡೆದಿವೆ ಅಂತ ವರದಿ ಮಾಡ್ತಾರೆ. ಸಾಂಪ್ರದಾಯಿಕ ವಿರುಡುಗಳು ಇವುಗಳನ್ನು ಆತ್ಮ, ಪರಮಾತ್ಮ ಅಥವಾ ಅಲೌಕಿಕ ಶಕ್ತಿಗಳ ಜೊತೆಗೆ ಜೋಡಿಸ್ತವೆ. ಆದರೆ ವೈಜ್ಞಾನಿಕ ವಿಧಾನ ಅನುಭವದ ಕಾರ್ಯವಿಧಾನವನ್ನು ಪರಿಶೀಲನೆ ಮಾಡ್ತದೆ. ಅನುಭವ ಉಂಟಾಗಬೇಕಾದ್ರೆ ಮೆದುಳಿನಲ್ಲಿ ಏನಾಗ್ತದೆ ಅನ್ನೋದನ್ನು ತಿಳಿಯೋದಕ್ಕೆ ವಿಜ್ಞಾನ ಪ್ರಯತ್ನ ಮಾಡ್ತದೆ. ಆಧುನಿಕ ನರಮಾನಸಿಕ ವಿಜ್ಞಾನ ಅಂದರೆ ನ್ಯೂರೋಸೈಕಾಲಜಿಕಲ್ ವಿಜ್ಞಾನ ಮತ್ತು ಮನೋವಿಜ್ಞಾನದ ಸಂಶೋಧನೆಗಳು ಇಂತಹ ಆಧ್ಯಾತ್ಮಿಕ ಅನುಭವಗಳನ್ನು ಮೆದುಳಿನ ವೈದ್ಯುತ್ ರಾಸಾಯನಿಕ ಕ್ರಿಯೆಗಳು ಅಂದರೆ ಎಲೆಕ್ಟ್ರೋಕೆಮಿಕಲ್ ಆಕ್ಟಿವಿಟೀಸು ಮತ್ತು ನರಜಾಲಗಳ ಚಟುವಟಿಕೆ ಮತ್ತು ಗ್ರಹಣ ಭಾವನೆ ವ್ಯವಸ್ಥೆಗಳ ಪರಸ್ಪರ ಕ್ರಿಯೆಗಳ ಮೂಲಕ ವಿವರಿಸಬಹುದು ಅಂತ ಸೂಚನೆಯನ್ನು ಕೊಡ್ತದೆ. ಹೀಗೆ ವಿಜ್ಞಾನ ಸೂಚಿಸೋದಕ್ಕೆ ವಿಜ್ಞಾನ ಕೊಡ್ತಕ್ಕಂಥ ಕಾರಣಗಳು ಯಾವುವು ಅನ್ನೋದನ್ನು ನಾವು ಒಂದೊಂದಾಗಿ ನೋಡೋಣ. ಆಧ್ಯಾತ್ಮಿಕ ಅನುಭವಗಳು ಮೆದುಳಿನ ನರಗಳಲ್ಲಿ ನಡೆಯುವ ಚಟುವಟಿಕೆಗಳನ್ನು ಹೇಗೆ ಅವಲಂಬಿಸಿರ್ತವೆ ಅನ್ನುವ ವೈಜ್ಞಾನಿಕ ಅಧ್ಯಯನವನ್ನು ಕೆಲವರು ನರಧರ್ಮಶಾಸ್ತ್ರ ಅಂದರೆ ನ್ಯೂರೋಥಿಯಾಲಜಿ ಅಂತ ಕೂಡ ಕರೆದಿದ್ದಾರೆ. ನರವಿಜ್ಞಾನದ ಪ್ರಕಾರ ಮಾನವನ ಎಲ್ಲ ಚೇತನದ ಅನುಭವಗಳು ಮೆದುಳಿನ ನರಕೋಶಗಳ ಪರಸ್ಪರ ಸಂಪರ್ಕ ಮತ್ತು ಉದ್ವೇಗದ ಮಾದರಿಗಳಿಂದ ಉಂಟಾಗ್ತವೆ. FMRI ಅಂದರೆ ಫಂಕ್ಷನಲ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗು, ಪೆಟ್ಟು ಅಂದರೆ ಪಾಸಿಟ್ರಾನ್ ಎಮಿಷನ್ ಟೋಮೋಗ್ರಫಿ ಮತ್ತು EEG ಎಲೆಕ್ಟ್ರೋ ಎನ್ಸೆಫಾಲೋಗ್ರಫಿಯಿಂದ ಮುಂತಾದ ಮೆದುಳು ಚಿತ್ರಣ ವಿಧಾನಗಳಿಂದ ಧ್ಯಾನ, ಭಕ್ತಿ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಸಂದರ್ಭಗಳಲ್ಲಿ ಮೆದುಳಿನ ನಿರ್ದಿಷ್ಟ ಭಾಗಗಳು, ನರಭಾಗಗಳು, ನರವ್ಯವಸ್ಥೆ ಹೇಗೆ ಚುರುಕುಗೊಳ್ತೇವೆ, ಚಟುವಟಿಕೆಗಳಾಗ್ತವೆ ಅಂತ ಗುರುತಿಸಲಾಗುತ್ತೆ. ಫ್ರಂಟಲ್ ಕಾರ್ಟೆಕ್ಸ್ ಅಂತಕ್ಕಂಥದ್ದು ಆಳವಾದ ಧ್ಯಾನ ಮತ್ತು ಪ್ರಾರ್ಥನೆ ಸಮಯದಲ್ಲಿ ಈ ಜಾಗ ಅತಿ ಹೆಚ್ಚು ಸಕ್ರಿಯಾಗಿರ್ತದೆ. ಇದು ಏಕಾಗ್ರತೆ ಮತ್ತು ಪರವಶತೆಯನ್ನು ಕೊಡುತ್ತೆ. ಮೆದುಳಿನ ಕಾಲಗ್ರಾಹಿ ಹಾಳೆ ಅಂದರೆ ಟೆಂಪೊರಲ್ ಲೋಬ್ರು ನೆನಪು, ಭಾವಕ ಪ್ರತಿಕ್ರಿಯೆ ಮತ್ತು ಅರ್ಥವನ್ನು ತಿಳ್ಕೊಳ್ತಕ್ಕಂಥ ಚಟುವಟಿಕೆಗಳ ಕೇಂದ್ರ ಇದು. ಟೆಂಪೊರಲ್ ಲೋಬ್ ಎಪಿಲೆಪ್ಸಿ ಅಂದರೆ ಕಾಲಗ್ರಾಹಿ ಅಪಸ್ಮಾರ ಇರೋರಲ್ಲಿ ಕೆಲವರು ತೀವ್ರವಾದಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನ ಹೊಂದಿರೋದಾಗಿ ತಿಳಿಸಿದ್ದಾರೆ ಮತ್ತು ದಾಖಲು ಕೂಡ ಆಗಿದೆ. VS ರಾಮಚಂದ್ರನ್ ಅವರ ಅಧ್ಯಯನಗಳು ಧಾರ್ಮಿಕ ಚಿಹ್ನೆಗಳನ್ನು ನೋಡಿದಾಗ, ಸಂಕೇತಗಳನ್ನು ನೋಡಿದಾಗ ಇಂತಹ ರೋಗಿಗಳಲ್ಲಿ ಬಹಳ ಹೆಚ್ಚಿನ ಭಾವ ಪ್ರತಿಕ್ರಿಯೆ ಉಂಟಾಗೋದನ್ನು ಗುರುತಿಸಿದ್ದಾರೆ ಮತ್ತು ಅಳೆದಿದ್ದಾರೆ. ಇದು ದಿವ್ಯ ಭಾವನೆಗೆ ಸಂಬಂಧಿಸಿದ ಅನುಭವಗಳಿಗೆ ನರ ಚಟುವಟಿಕೆಗೆ ನೇರ ಸಂಬಂಧವಿದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಮೆದುಳಿನ ಚಟುವಟಿಕೆಗಳ ಸಂಶೋಧನೆಗಳ ಪ್ರಕಾರ ಟೆಂಪೊರಲ್ ಲೋಬ್ನಲ್ಲಿ ಅಂದರೆ ಕಾಲಗ್ರಾಹಿ ಹಾಲಿನಲ್ಲಿ ಅಸಹಜವಾಗಿ ವಿದ್ಯುತ್ ಚಟುವಟಿಕೆ ಉಂಟಾದಾಗ ಜನಕ್ಕೆ ದೈವಿಕ ದರ್ಶನ ಅಥವಾ ಅದೃಶ್ಯ ಶಕ್ತಿಯ ಉಪಸ್ಥಿತಿಯನ್ನು ಅನುಭವಿಸೋದು ಗೊತ್ತಾಗಿದೆ. ಇದನ್ನು ದೇವರ ಅನುಭವದ ಕೇಂದ್ರ ಅಂತ ಕೂಡ ಕೆಲವು ಸಲ ಕರೆಯಲಾಗ್ತದೆ. ಕೆಲವು ಭಾರತೀಯ ಹಾಗೆ ವಿದೇಶಿ ಧರ್ಮಗಳಲ್ಲಿಯೂ ಕೂಡ ಪ್ರಸಿದ್ಧರಾದಂಥ ಸಾಧಕರು, ಸಿದ್ಧರು, ಸಂತರು ಮತ್ತು ಬ್ರಹ್ಮಜ್ಞಾನವನ್ನು ಪಡೆದೆ ಅಂತ ಹೇಳಿಕೊಂಡವರಲ್ಲೂ ಕೂಡ ಈ ನರರೋಗ ಇದ್ದಿರೋದಕ್ಕೆ ಪುರಾವೆಗಳು ದಕ್ಕಿದ್ದಾವೆ. ಮೈಕೆಲ್ ಪರ್ಸಿಂಗರು ಗಾಡ್ ಹೆಲ್ಮೆಟ್ ಅನ್ನುವ ಮೆದುಳಿನ ಚಟುವಟಿಕೆಗಳನ್ನು ಅಳೆಯುವ ಉಪಕರಣಗಳನ್ನು ಬಳಸಿ ಆಧ್ಯಾತ್ಮಿಕ ಅನುಭವಗಳ ಹಿನ್ನೆಲೆ ಕುರಿತಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ. ಇವರು ಕಾಂತೀಯ ಅಲೆಗಳನ್ನು ಅಂದರೆ ಮ್ಯಾಗ್ನೆಟಿಕ್ ವೀಲ್ಸ್ಗಳನ್ನ ಕ್ಷೇತ್ರಗಳನ್ನು ಬಳಸಿ ಮೆದುಳಿನ ಟೆಂಪೊರಲ್ ಲೋಬನ ಅಂದರೆ ಕಾಲಗ್ರಾಹಿ ಹಾಳೆಯನ್ನು ಪ್ರಚೋದನೆ ಮಾಡಿದಾಗ ಜನ ಯಾರೋ ಇಲ್ಲಿ ಇದ್ದರೂ ಕೂಡ ಯಾರೋ ಇದ್ದಾರೆ ಅಂತಕ್ಕಂಥ ದೈವಿಕ ಆನಂದವನ್ನು ಪಡೆದರು. ಇದು ಆಧ್ಯಾತ್ಮಿಕತೆ ಕೇವಲ ಮೆದುಳಿನ ಪ್ರಚೋದನೆ ಅಂತ ತೋರಿಸ್ಕೊಡೋಕ್ಕೆ ಸಾಧನೆಯಾಗಿದೆ ಮತ್ತು ಪುರಾವೆ ಮತ್ತು ಸಾಕ್ಷಿ ಆಗಿದೆ. ಇದರಿಂದ ಕೆಲವು ಆಧ್ಯಾತ್ಮಿಕ ಅನುಭವಗಳು ಹೊರಗಿನ ಅಮೂರ್ತ ದೈವಿಕ ಮೂಲವಿಲ್ಲದೆ ನರದ ಪ್ರಚೋದನೆಯಿಂದ ಉದ್ಯೋಗದಿಂದ ಕೂಡ ಉಂಟಾಗಬಹುದು ಅನ್ನೋದಕ್ಕೆ ಅತ್ಯುತ್ತಮವಾದಂಥ ಒಂದು ಸೂಚನೆಯನ್ನು ಮತ್ತು ಆಧಾರವನ್ನು, ಸಾಕ್ಷ್ಯಗಳನ್ನು ಒದಗಿಸಿದೆ. ಮೆದುಳಿನ ಪಾರಿಯೆಟಲ್ ಲೋಬ್ ಅಂದರೆ ಸ್ಥಾನ ಸ್ವಗ್ರಹಣ ಹಾಲೆಯ ಭಾಗ ನಾನು ಮತ್ತು ಹೊರಗಿನ ಜಗತ್ತು ನಡುವಿನ ಗಡಿಯನ್ನು ಗುರುತಿಸೋದಕ್ಕೆ ನೆರವಾಗುತ್ತೆ. ಆಳವಾದಂಥ ಧ್ಯಾನ ಅಥವಾ ಸಮಾಧಿ ಸ್ಥಿತಿನಲ್ಲಿ ಈ ಭಾಗದ ಚಟುವಟಿಕೆ ಕಡಿಮೆ ಆಗುತ್ತೆ. ಆಂಡ್ರ್ಯೂ ನ್ಯೂಬರ್ಗ್ ಮತ್ತು ಸಹೋದ್ಯೋಗಿಗಳು ಮೆದುಳಿನ ಚಿತ್ರಣದ ಅಧ್ಯಯನಗಳಲ್ಲಿ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಧ್ಯಾನಿಗಳಲ್ಲಿ ಪಾರಿಯಾಟಿಕಲ್ ಚಟುವಟಿಕೆ ಕುಗ್ಗಿದಾಗ ವಿಶ್ವದೊಂದಿಗೆ ಅವರು ಏಕತ್ವವನ್ನು ಅನುಭವಿಸಿದ ವರದಿಯನ್ನು ಗುರುತಿಸಿದ್ದಾರೆ. ಲಿಂಬಿಕ್ ವ್ಯವಸ್ಥೆ ಅಂತ ಹೇಳಿದ್ರೆ ಮೆದುಳಿನ ಭಾವಕೇಂದ್ರ ಭಾವನೆ, ಭಯ, ಆನಂದ ಮತ್ತು ಭಕ್ತಿ ಭಾವನೆಗಳ ಜೊತೆಗೆ ಸಂಬಂಧ ಹೊಂದೈತೆ. ಪ್ರಾರ್ಥನೆ, ಸಂಗೀತ, ಭಜನೆ ಮತ್ತು ಸಾಮೂಹಿಕ ಆರಾಧನೆ ಸಂದರ್ಭಗಳಲ್ಲಿ
ಡೋಪಮೈನು, ಸೆರೋಟೋನಿನ್ ಮುಂತಾದ ನರರಸಗಳ ಮಟ್ಟ ಏರಿಕೆಯಾಗುತ್ತೆ. ಇವು ಆನಂದ, ಶಾಂತಿ ಮತ್ತು ದಿವ್ಯ ಸನ್ನಿಧಿಯ ಭಾವನೆಯನ್ನು ಉಂಟು ಮಾಡ್ತವೆ. ಆಧ್ಯಾತ್ಮಿಕ ಅನುಭವದ ಸಮಯದಲ್ಲಿ ಮಿದುಳಿನಲ್ಲಿ ಬಿಡುಗಡೆಯಾಗುವ ಡೋಪಮೈನು ಆನಂದ ಮತ್ತು ಅತ್ಯುತ್ಸಾಹವನ್ನು ನೀಡಿದರೆ, ಸೆರೋಟೋನಿನ್ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಉಂಟು ಮಾಡ್ತದೆ. ಎಂಡೋರ್ಫಿನ್ ಇದು ನೋವನ್ನು ಮರೆಸಿ ಮೈ ಮರೆಯುವಂತೆ ಮಾಡ್ತದೆ. ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಸಂಶೋಧನೆಗಳಲ್ಲಿ ಸೈಲೋಸೈಬನ್ನು ಸೇವನೆ ಮಾಡೋದರಲ್ಲಿ ಮಹತ್ವದ ಆಧ್ಯಾತ್ಮಿಕ ಅನುಭವ ಆಗಿರೋದು ವರದಿಯಾಗುತ್ತೆ. ಇವು ಸೆರೋಟೋನಿನ್ ಗ್ರಾಹಕಗಳ ಮೇಲೆ ಕ್ರಿಯೆಯನ್ನು ವಹಿಸಿ ಸ್ವಗ್ರಹಣ ವ್ಯವಸ್ಥೆಯನ್ನು ಬದಲು ಮಾಡ್ತವೆ. ಸೈಲೋಸೈಬಿನು, LSD ಮುಂತಾದ ದ್ರವ್ಯಗಳು, ಮನಸ್ಸು ಪ್ರಭಾವಿ ದ್ರವ್ಯಗಳು ಗ್ರಹಣ ಮತ್ತು ಸ್ವಾನುಭವವನ್ನು ಆಳವಾಗಿ ಬದಲು ಮಾಡ್ತವೆ. ಇದರಿಂದ ಮೆದುಳಿನ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವ ರಾಸಾಯನಿಕಗಳಿಂದಲೂ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯುವುದು ಸಾಧ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಆಧ್ಯಾತ್ಮವನ್ನು ಅಲೌಕಿಕತೆಯಿಂದ ಬಿಡುಗಡೆ ಮಾಡಿ ಲೌಕಿಕ ಜೈವ ರಾಸಾಯನಿಕ ವೈದ್ಯುತ್ ಚಟುವಟಿಕೆಗಳಿಗೆ ಇಳಿಸ್ತದೆ. ಸಾವು ಸಮೀಪಕ್ಕೆ ಬಂದಾಗ ಉಂಟಾಗ್ತಕ್ಕಂಥ ಹೃದಯದ ನಿಲುಗಡೆ, ಆಮ್ಲಜನಕದ ಕೊರತೆ, ತೀವ್ರವಾದ ಆಘಾತದ ಸಂದರ್ಭಗಳಲ್ಲಿ ವ್ಯಕ್ತಿಗಳು ಬೆಳಕಿನ ಸುರಂಗ ಮೂಲಕ ಸಾಗಿ ದೇಹಾತೀತ ಅನುಭವವನ್ನು ಹೊಂದಿ ದಿವ್ಯ ದರ್ಶನ ಪಡೆದಂಥ ಅನುಭವಗಳನ್ನ ವರದಿ ಮಾಡ್ತಾರೆ. ನರವೈಜ್ಞಾನಿಕ ವಿವರಣೆ ಪ್ರಕಾರ ಇವು ಆಮ್ಲಜನಕದ ಕೊರತೆ, ಗ್ಲುಟಮೇಟ್ ಅತಿಯಾಗಿ ಸುರಿಸೋದು ಮತ್ತು ದೃಷ್ಟಿಗ್ರಹಣ ವ್ಯವಸ್ಥೆಯ ಅಸ್ಥಿರತೆಯಿಂದ ಉಂಟಾಗ್ತಕ್ಕಂಥ ಭ್ರಮೆಯ ಅನುಭವಗಳಾಗಿರ್ತವೆ. ರಿಚರ್ಡ್ ಡಾಕಿನ್ಸ್ ಮತ್ತು ಶ್ಯಾಮ್ ಹ್ಯಾರಿಸನ್ ಇವರು ಆಧ್ಯಾತ್ಮಿಕ ಅನುಭವಗಳನ್ನು ಸಂಪೂರ್ಣವಾಗಿ ಭೌತಿಕ ಮತ್ತು ಮಾನವ ವಿಕಾಸದ ಹಾದಿಯಲ್ಲಿ ಕಂಡುಬರುವ ಪ್ರತಿಕ್ರಿಯೆಗಳು ಅಂತ ವಾದ ಮಾಡಿದ್ದಾರೆ. ಮೆದುಳು ಹೊರ ಜಗತ್ತನ್ನು ನೇರವಾಗಿ ನೋಡೋದಿಲ್ಲ, ಅನುಭವಿಸೋದಿಲ್ಲ. ಅದು ಸಂಯೋಜನೆಗಳ ಆಧಾರದಲ್ಲಿ, ಇಂದ್ರಿಯಗಳು ಕೊಡ್ತಕ್ಕಂಥ ಸಂಯೋಜನೆಗಳ ಆಧಾರದಲ್ಲಿ ಒಂದು ತನ್ನದೇ ಆದಂಥ ಅಂತರ್ನಿರ್ಮಿತ ಮಾದರಿಯನ್ನು ತನ್ನೊಳಗಡೆ ರೂಪಿಸ್ಕೊಳ್ತದೆ. ಈ ಮಾದರಿಯಲ್ಲಿ ಉಂಟಾಗುವ ದೋಷಗಳಿಂದ ಆಧ್ಯಾತ್ಮಿಕ ಅನುಭವಗಳು ಉಂಟಾಗ್ತವೆ ಅನ್ನುವ ಮೆದುಳು ಗ್ರಹೀಯ ದೋಷದ ವಾದಗಳು ಈಗ ವೈಜ್ಞಾನಿಕ ಜಗತ್ತಿನಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದಾವೆ. ನರಮಾನಸಿಕ ವಿಜ್ಞಾನ ಆಧ್ಯಾತ್ಮಿಕ ಅನುಭವಗಳಿಗೆ ಮೆದುಳಿನ ಭೌತಿಕ ನಿರ್ಮಾಣ, ವೈದ್ಯುತ್ ರಾಸಾಯನಿಕ ಚಟುವಟಿಕೆಗಳ ಕಾರಣವನ್ನು ಕೊಡುತ್ತೆ. ಆದರೆ ಅನುಭವದ ಅಂತಿಮ ಸತ್ಯ ಮೌಲ್ಯದ ಬಗ್ಗೆ ಅದು ಯಾವುದೇ ತೀರ್ಮಾನವನ್ನು ನೀಡೋದಿಲ್ಲ. ಅಂದರೆ ಆಧ್ಯಾತ್ಮಿಕ ಅನುಭವಕ್ಕೆ ಭೌತಿಕ ವರ್ಣನೆ ಇದೆ, ಅದರ ಆಚೆಗೆ ಯಾವುದೇ ಅಮೂರ್ತ, ಅಲೌಕಿಕ, ಅತೀತವಾದ ಕಾರಣ ಇಲ್ಲ, ಯಾವ ದೈವ ಕಾರಣವೂ ಇಲ್ಲ ಅಂತ ವಿಜ್ಞಾನ ತೋರಿಸುತ್ತೆ. ಪರಂಪರೆ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಭೌತಿಕ ಲೌಕಿಕ ಆದದ್ದೆಲ್ಲವೂ ಅಶುದ್ಧ, ಆಧ್ಯಾತ್ಮ ಅಂತ ಎಲ್ಲ ಅಶುದ್ಧತೆ ಮತ್ತು ಅಪೂರ್ಣತೆಯನ್ನು ಮೀರಿದ ಪರಮಶುದ್ಧ ಸತ್ಯ ನೈಜ ಪ್ರಜ್ಞೆ ಅನ್ನುವ ನಂಬಿಕೆ ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೀರಿರುತ್ತೆ. ಇಂತಹ ಪ್ರಜ್ಞೆಯನ್ನು ನಮ್ಮ ಧರ್ಮ ಪ್ರತಿಪಾದನೆ ಮಾಡ್ತದೆ. ಅಂತಹ ಆಧ್ಯಾತ್ಮಿಕ ಪ್ರಜ್ಞೆ ಪಡೆದ ನಂತರ ಸಂತರ ಪಡೆಯೇ ನಮ್ಮ ಧರ್ಮದ ತಳದೆ ಎನ್ನುವ ಶ್ರೇಷ್ಠತೆಯನ್ನು ಜನ ಹೊಂದಿರ್ತಾರೆ. ಇಂತಹ ಪರಮ ಪ್ರಜ್ಞೆಯನ್ನು ಭೌತಿಕ ಕ್ರಿಯೆಗಳ ಹಿನ್ನೆಲೆಯಲ್ಲಿ ವಿವರಿಸಿದ ತಕ್ಷಣ ಅವರು ಕಳವಳಕ್ಕೆ ಒಳಗಾಗ್ತಾರೆ. ಆಧ್ಯಾತ್ಮಿಕ ಅನುಭವ ಅಲೌಕಿಕ ಅಂತ ಪ್ರತಿಪಾದನೆ ಮಾಡೋದಕ್ಕೆ ಅಂತಹ ಅನುಭವ ಹೊಂದಿದ್ದೇವೆ ಅನ್ನುವ ಹೇಳಿಕೆಗಳನ್ನು ಅವರು ಅವಲಂಬಿಸಿರ್ತಾರೆ. ಅವರು ಅಧಿಕಾರ ಹೊಣೆಯನ್ನು ಒಪ್ತಾರೆ. ಹಾಗೆ ಪ್ರತಿಪಾದನೆ ಮಾಡೋವರಿಗೆ ಆಧ್ಯಾತ್ಮಿಕ ಅನುಭವಗಳು ಮೆದುಳಿನ ಚಟುವಟಿಕೆಯ ಉತ್ಪನ್ನಗಳಲ್ಲಂತ ತೋರಿಸಿ ಸಾಧಿಸುವ ಹೊಣೆಗಾರಿಕೆ ಇದೆ. ಆಧ್ಯಾತ್ಮ ಅನುಭವಗಳ ಲೌಕಿಕ ವೈಜ್ಞಾನಿಕ ವಿವರಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ವಿವರಣೆಯಲ್ಲಿ ಕೊಡಲಾಗಿರುವ ಕೊಂಡಿಯಲ್ಲಿರುವ ವಿಡಿಯೋಗಳನ್ನು ತಾವು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಧಾರ್ಮಿಕ ಪ್ರಚೋದಿತ ಪ್ರಮೇಯಗಳನ್ನು ಮತ್ತು ಆಧ್ಯಾತ್ಮಿಕತೆಯ ವಾಸ್ತವತೆಯನ್ನು ಪ್ರಶ್ನೆ ಮಾಡಿದಾಗ ಜನ ಏಕೆ ಸಿಟ್ಟಿಗೇಳ್ತಾರೆ, ಹಾಗೆ ಸಿಟ್ಟಿಗೇಳೋದ್ರ ಹಿಂದೆ ಯಾವ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಂಶಗಳು ಕೆಲಸ ಮಾಡ್ತಾ ಇರ್ತೇವೆ ಅನ್ನೋದನ್ನು ನೋಡೋಣ. ವಂದನೆಗಳೊಂದಿಗೆ.